ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 32 ಅನ್ನ ಗಮನಿಸಿ. ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ದೇಹವನ್ನು ಸಿದ್ಧಗೊಳಿಸುವುದು ಯಾವ ಹಾರ್ಮೋನ್? ತುರ್ತು ಪರಿಸ್ಥಿತಿ, ಕೋಪ, ಭಯ, ಆತಂಕದಂತಹ ಪರಿಸ್ಥಿತಿಗಳನ್ನ ಎದುರಿಸಲು ನಮ್ಮ ದೇಹ ಸಿದ್ಧಗೊಳ್ಳುತ್ತದೆ. ಹೇಗೆ? ನಮ್ಮ ಉಸಿರಾಟದ ದರ ಹೆಚ್ಚಾಗ್ತದೆ, ಉಸಿರಾಡೋದು ಸ್ಪೀಡ್ ಆಗುತ್ತೆ, ಅದೇ ತರ ಹಾರ್ಟ್ ಬೀಟ್ ಸ್ಪೀಡ್ ಆಗುತ್ತೆ ಅಲ್ವಾ? ಇದೆಲ್ಲ ಏನಿದೆ ತುರ್ತು ಪರಿಸ್ಥಿತಿಯನ್ನ ಎದುರಿಸಲು ನಮ್ಮ ದೇಹ ಸಿದ್ಧಗೊಂಡಿರುವಂತದ್ದು. ಈಗ ಈ ರೀತಿ ಕೋಪ, ಭಯ, ಆತಂಕ ಈ ಎಲ್ಲಾ ಸನ್ನಿವೇಶದಲ್ಲಿ ಏನಾಗುತ್ತೆ, ನಮ್ಮ ಆ ಮುಖದ ಮೇಲಿನ ಇರುವಂತಹ ರಕ್ತ ಇರಬಹುದು ಅಥವಾ ಚರ್ಮದ ಮೇಲಿರುವಂತಹ ರಕ್ತ, ಜೀರ್ಣಾಂಗ ವ್ಯೂಹದಲ್ಲಿ ಇಲ್ಲೆಲ್ಲ ರಕ್ತದ ಪ್ರಮಾಣ ಕಡಿಮೆ ಆಗ್ತದೆ. ಅದು ಹೋಗಿ ನಮ್ಮ ಸ್ನಾಯುಗಳನ್ನ ಸೇರ್ತದೆ, ನಮ್ಗೆ ಓಡ್ಲಿಕ್ಕೆ ಅನುಕೂಲವಾಗುವಂತೆ. ಈ ರೀತಿ ಅದಕ್ಕೆ ಮುಖ ಬಿಳಿಸ್ಕೊಂಡಿದೆ ನೋಡಿ ಅಂತ ಹೇಳ್ತಾರೆ. ಹೆದರ್ಕೊಂಡವ್ರದ್ದು ಮುಖ ಬಿಳಿಸ್ಕೊಂಡಿರುತ್ತೆ, ಕಾರಣ ಇದೆ, ಅಲ್ಲಿ ರಕ್ತದ ಸಪ್ಲೈ ಕಡಿಮೆ ಆಗಿರುತ್ತೆ. ಯಾಕೆಂದ್ರೆ ಆ ಸಮಯದಲ್ಲಿ ಅಲ್ಲಿ ಹೆಚ್ಚಿನ ರಕ್ತದ ಅವಶ್ಯಕತೆ ಇರೋದಿಲ್ಲ ಅಲ್ವಾ? ಈಗ ಯಾರೋ ನಮ್ಮ ನಟಿಸ್ಕೊ ಬರ್ತಿದ್ದಾರೆ, ನಮ್ಮ ಮುಖ ಚಂದ ಕಂಡ್ರೆ ಎಷ್ಟು ಬಿಟ್ರೆ ಎಷ್ಟು ಆ ಟೈಮಲ್ಲಿ ಅಲ್ವಾ? ಆ ಟೈಮಲ್ಲಿ ಯಾವ್ದಕ್ ಬೇಕಾಗುತ್ತೆ ಹೆಚ್ಚಿನ ಶಕ್ತಿ? ನಮ್ ಕಾಲ್ ತಪ್ಪಿಸ್ಕೊಂಡು ಓಡಿದ್ರೆ ಸಾಕಾಗತ್ತೆ, ನಮ್ಮ ಕಾಲಿಗೆ ಶಕ್ತಿ ಜಾಸ್ತಿ ಬೇಕು. ಹಾಗಾಗಿ ಸ್ನಾಯುಗಳಿಗೆ ರಕ್ತದ ಸಪ್ಲೈ ಆಗುವಂತದ್ದಿರ್ಬಹುದು, ಅಥವಾ ಹೃದಯದ ಬಡಿತ ಜೋರಾಗುವಂತದ್ದಿರ್ಬಹುದು, ಹಾರ್ಟ್ ಬೀಟ್ ಫಾಸ್ಟ್ ಆಗುತ್ತೆ ಅಲ್ವಾ? ಹಾಗಾಗಿ ಹೆಚ್ಚಿನ ರಕ್ತವನ್ನ ಪಂಪ್ ಮಾಡುತ್ತೆ. ಅದೇ ತರ ಉಸಿರಾಟದ ವೇಗ ಹೆಚ್ಚಾಗತ್ತೆ, ಹೆಚ್ಚಿನ ಆಕ್ಸಿಜನ್ ನಮ್ಮ ದೇಹಕ್ಕೆ ಸಿಗುತ್ತೆ. ಇದೆಲ್ಲ ತುರ್ತು ಪರಿಸ್ಥಿತಿಯನ್ನ ಎದುರಿಸಲಿಕ್ಕೆ ನಮ್ಮ ದೇಹವನ್ನ ಸಿದ್ಧಗೊಳಿಸುವಂತದ್ದಿದೆ ಅಲ್ಲ, ಅದು ಅಡ್ರಿನಾಲಿನ್ ಹಾರ್ಮೋನ್. ಇದು ಅಡ್ರಿನಲ್ ಗ್ರಂಥಿಗಳಿಂದ ಸ್ರವಿಸಲ್ಪಡುತ್ತದೆ. ಅಡ್ರಿನಲ್ ಗ್ರಂಥಿಗಳು 2 ಕಿಡ್ನಿಯ ಮೇಲ್ಭಾಗದಲ್ಲಿ ಒಂದೊಂದು ಅಡ್ರಿನಲ್ ಗ್ರಂಥಿ ಇವೆ. ಇದರಿಂದ ಅಡ್ರಿನಾಲಿನ್ ಹಾರ್ಮೋನ್ ಸ್ರವಿಸಲ್ಪಡುತ್ತದೆ. ಇದನ್ನ ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಂತ ಕೂಡ ಕರಿತೀವಿ. ಥ್ಯಾಂಕ್ ಯು.